ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಕೊಡಗುದು DCC ಬ್ಯಾಂಕ್ದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ತಾ ಹೋಗೋಣ. ಕಟ್ ಆಫ್ ಡೀಟೇಲ್ ಅನಾಲಿಸಿಸ್. ಎಕ್ಸ್ಪೆಕ್ಟೆಡ್ ಇದು ಸಂಭವನೀಯ, ಇದು ಎಂಥದ್ದು? ಇದು ಸಂಭವನೀಯ. ಅವರು ಏನು ಬಿಡ್ತಾರೆ ಅದೇ ಫೈನಲ್ ಆಗುತ್ತೆ. ಇದು ಸಂಭವನೀಯ ಕಟ್ ಆಫ್. ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಮಾಡ್ತೀವಿ. ಪೇಪರ್ ಮೇಯ್ನ್ ಆಗಿ ಪೇಪರ್ ಈ ಕಟ್ ಆಫ್ ಮಾಡಬೇಕಾದ್ರೆ ಯಾವುದೇ ಓಲ್ಡ್ ಕ್ವಶನ್ ಪೇಪರ್ಸ್ ಇಂದ ಏನು ಪ್ರಯೋಜನ ಇಲ್ಲ. ಈ ಪ್ರೆಸೆಂಟ್ ಪೇಪರ್ ಏನು ಬರೆದಿರ್ತಾರೆ ಆ ಪೇಪರ್ ಟಫ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪೇಪರ್ ತುಂಬಾ ಟಫ್ ಇತ್ತು ಅಂದ್ರೆ ಕಟ್ ಆಫ್ ಇಳಿದೋಗುತ್ತೆ. ಪೇಪರ್ ಈಸಿ ಇತ್ತು ಅಂದ್ರೆ ಕಟ್ ಆಫ್ ಏರುತ್ತೆ. ಪೇಪರ್ ಈಸಿ ಇದ್ರೆ ಏರುತ್ತೆ. ಮಾಡರೇಟ್ ಆಗಿದ್ರೆ ಕರೆಕ್ಟಾಗಿ ಮಾಡರೇಟ್ ಆಗಿ ಕಟ್ ಆಫ್ ನಿಂತಿರುತ್ತೆ. ಇದು ರೂಲ್ಸು, ಇದು ಬೇಸಿಕ್ ಪ್ರಿನ್ಸಿಪಲ್ಸು. ಯಾವುದೇ ಎನಿ ಎಕ್ಸಾಮ್ಸ್ಗೆ ಇದು ಬೇಸಿಕ್ ಪ್ರಿನ್ಸಿಪಲ್ಸು. ಅರ್ಥ ಆಗ್ತಾ? ಇನ್ನು PDF ಮೆಟೀರಿಯಲ್ ಯಾರಿಗಾರು ಅವಶ್ಯಕತೆ ಇದ್ರೆ, ಯಾರು ಬೈಲ್ ಹೊಂಗ್ಲಾ ಬೇರೆ ಯಾರ್ಯಾದ್ರೂ ಸರಿ, ಯಾರಿಗಾರು ಅವಶ್ಯಕತೆ ಇದೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಸೊ ಡೀಟೇಲ್ ಅನಾಲಿಸಿಸ್ ನೋಡ್ತಾ ಹೋಗೋಣ. ಜನರಲ್ ಸ್ಟಡೀಸ್ ಕ್ಲಾಸಸ್ ನಡೀತಾ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ರಿ. ಜನರಲ್ ಸ್ಟಡೀಸ್ ಕ್ಲಾಸಸ್ ನಡೀತಾ ಇದೆ. ಯಾರಿಗಾರು ಅವಶ್ಯಕತೆ ಇದ್ರೆ, ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ರಿ. ಅವಶ್ಯಕತೆ ಇದ್ರೆ ಜಾಯ್ನ್ ಆಗ್ರಿ. ಇಲ್ಲ ನಾನು ಏನು ಹೇಳಿದ್ದೀನಿ ಆ ಮೆಥಡಲ್ಲಿ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಎಲ್ಲ ಜಾಬ್ಸು ಕಾಲ್ ಆಗ್ತಾ ಇದಾವೆ, ಅದಂತೂ ಕನ್ಫರ್ಮು. KPSC ಇಂದ ಸುಮಾರು 1000 ಪೋಸ್ಟ್ ಕಾಲ್ ಆಗ್ತಾ ಇದಾವೆ. 100% ಕನ್ಫರ್ಮ್, ಅದರಲ್ಲೇನು ಅನುಮಾನ ಬೇಡ ನಿಮಗೆ. ಸೊ ಕಾಲ್ ಆದಾಗ ಜಾಯ್ನ್ ಆಗ್ತೀನಿ, ಓದ್ತೀನಿ, ಅದೆಲ್ಲ ಆಗೋ ಕಥೆಗಳೆಲ್ಲ ಗೊತ್ತಿರೋದು ಹೇಳಿದ್ದೀನಿ. ಕಾಲ್ ಆದಾಗ ಜಾಯ್ನ್ ಆದ್ರೆ ಅದೇನಿದ್ರು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಕೊಟ್ಟೋಗುತ್ತೆ. ಈಗಲಿಂದಾನೇ ಓದ್ಕೊಳ್ಳಿ. ಯಾರ್ಯಾರು ನೀವೇ ಓದಂಗಿದ್ರು ಓದ್ಕೊಳ್ಳಿ. ಬೇರೆ ಕಡೆ ಎಲ್ಲಾದ್ರೂ ಒಳ್ಳೆ ಕಡೆ ಕ್ಲಾಸಸ್ ಇದ್ರು ಜಾಯ್ನ್ ಆಗಿ. ಈಗಲಿಂದಾನೇ ಓದಿ, ಈ ಡೇ ಇಂದಾನೇ ಓದಬೇಕೆ ಹೊರತು ಯಾವತ್ತು ಕಾಲ್ ಆದ್ಮೇಲೆ ನೋಡ್ತೀನಿ ಅಂದ್ರೆ ಅದು ಖಂಡಿತವಾಗ್ಲೂ ಆಗೋ ಕಥೆ ಎಲ್ಲ. ಹೆವಿ ಸಿಲೆಬಸ್ ಇರುತ್ತೆ, ತುಂಬಾ ಹೆವಿ ಇರುತ್ತೆ. ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತವಾಗಿ ಓದ್ಕೊಂಡು ಹೋಗಿ. ಆ 6 ಮಂತ್ಸ್ ಬೇಕೇ ಬೇಕು, ಮಿನಿಮಮ್ 6 ಮಂತ್ಸ್ ಬೇಕೇ ಬೇಕು ಒಂದು ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ. ಅದು ಹಾರ್ಡ್ ಎಫರ್ಟ್ಸ್ ಇದ್ರೆ ಮಿನಿಮಮ್ 10 to 12 hours ಎಫರ್ಟ್ಸ್ ಇದ್ರೆ 6 ಮಂತ್ಸ್ ಬೇಕು. 6 ಮಂತ್ಸ್ ಬೇಕೇ ಬೇಕು. ಇಷ್ಟು ರೂಲ್ಸು. ಈಗ ಕಟ್ ಆಫ್ ಬಗ್ಗೆ ನೋಡ್ತಾ ಹೋಗೋಣ, ಡೀಟೇಲ್ ಅನಾಲಿಸಿಸ್ ನೋಡ್ತಾ ಹೋಗೋಣ. ಕೊಡಗು DCC ಬ್ಯಾಂಕ್ ಡೀಟೇಲ್ ಅನಾಲಿಸಿಸ್ ಆಫ್ ಕಟ್ ಆಫ್ ನೋಡ್ತಾ ಹೋಗೋಣ. ಸಂಭವನೀಯ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಸಂಭವನೀಯ ಕಟ್ ಆಫ್ ಅಂತೇಳಿ ಹೇಳ್ತಾ ಇದ್ದೀನಿ. ಒಂದು 16 ವರ್ಷದ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಿಮ್ಮ ಹುಡುಗರು ನೀವೇ ಯಾರ್ಯಾರು ಬರ್ದಿರೋ ಅವರೆಲ್ಲ ಸುಮಾರು ಜನ ಕಳಿಸಿದ್ರಿ, ಸುಮಾರು ಜನ ಮೆಸೇಜ್ ಕಳಿಸಿದ್ರಿ ಇಂತಿಂತ ಇಷ್ಟು ಸ್ಕೋರ್ ಆಗಿದೆ ಅಂತ. ಸುಮಾರು ಜನದ ಕಟ್ ಆಫ್ ಎಲ್ಲ ಸುಮಾರು ಜನ ಮಾರ್ಕ್ಸ್ ಎಲ್ಲ ನೋಡಾದ ನಂತರದಲ್ಲಿ ಒಂದು ಕನ್ಕ್ಲೂಷನ್ ಸಂಭವನೀಯ ಕಟ್ ಆಫ್ ನ ಹೇಳ್ಬೋದು. ಬಟ್ ಪೇಪರ್ ಸಿಕ್ಕಿದ್ರೆ 100% ಹೇಳ್ಬೋದು. ಪೇಪರ್ ಸಿಕ್ಕಿಲ್ಲ ಅಂದ್ರೆ 100% ಹೇಳೋದು ತುಂಬಾ ಕಷ್ಟ. ಬಟ್ ಒಂದು ಅಂದಾಜ್ ಮೇಲೆ ಹೇಳ್ಬೋದು. ಒಂದು ಅಂದಾಜ್ ಮೇಲೆ ಇದು ಈ ಕಟ್ ಆಫ್ ಆಲ್ಮೋಸ್ಟ್ ಒಂದು +or-3 ವೇರಿಯೇಷನ್ ಅಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. +or-3 ವೇರಿಯೇಷನ್ ನಿಂತ್ಕೊಳ್ಳುತ್ತೆ. ಸೊ ನೋಡ್ತಾ ಹೋಗೋಣ. ಫಸ್ಟ್ ರೋಸ್ಟರ್ ನೋಡ್ಕೊಳ್ರಿ, ಎಷ್ಟೆಷ್ಟಿದೆ ವೇಕೆನ್ಸಿಗಳು ಎಷ್ಟಿದಾವೆ ಅಂತ. ಇಂಟರ್ವ್ಯೂಗೆ ಎಷ್ಟು ಜನ ಒಳಗಡೆ ಬರ್ತೀರಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಬ್ಲೈಂಡ್ ಆಗಿ ಏನು ಮಾಡಬೇಡಿ. ಸೈಂಟಿಫಿಕ್ ಆಗಿರ್ಲಿ, ಅನಾಲಿಸಿಸ್ ಏನೇ ಮಾಡಿದ್ರು ಸಾಮಾನ್ಯ. ಫಸ್ಟ್ GM ನವ್ರಿಗೆ 2 ಪೋಸ್ಟ್ ಇದಾವೆ. ಎಷ್ಟು ಪೋಸ್ಟ್ ಇದಾವೆ? GM ನವ್ರಿಗೆ ಎಷ್ಟು ಪೋಸ್ಟ್ ಇದೆ? 2 ಪೋಸ್ಟ್ ಇದೆ. ಒಂದು ಪೋಸ್ಟ್ಗೆ 5 ಜನಗಳನ್ನ ತೆಗೆದುಕೊಂಡ್ರೆ 2 ಪೋಸ್ಟ್ಗೆ 10 ಜನ ಒಳಗಡೆ ಹೋಗ್ತಾರೆ. ಅರ್ಥ ಆಗ್ತಾ ಇದೆ? 2 ಪೋಸ್ಟ್ಗೆ ಎಷ್ಟು ಜನ ಹೋಗ್ತಾರೆ? 10 ಜನ ಒಳಗಡೆ ಹೋಗ್ತಾರೆ. ಇನ್ನು ಮಹಿಳೆಯರು ತೆಗೆದುಕೊಂಡ್ರೆ 5 ಜನ ಇದ್ದಾರೆ. 5 ಜನಕ್ಕೆ 5 ವೇಕೆನ್ಸಿ ಇದೆ. 5 ಜನ, ಒಂದು ವೇಕೆನ್ಸಿಗೆ 5 ಜನ ಅಂದ್ರೆ 25 ಜನ ಒಳಗಡೆ ಹೋಗ್ತಾರೆ. ಅರ್ಥ ಆಗ್ತಾ ಇದೆಯಾ? ಇಂಟರ್ವ್ಯೂಗೆ ಹೋಗ್ತಕ್ಕಂಥವ್ರು, ಇಂಟರ್ವ್ಯೂನ ಫೇಸ್ ಮಾಡ್ತಕ್ಕಂಥ ಮೆಂಬರ್ಸ್ ಲಿಸ್ಟ್ ನ ಫಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಗ್ರಾಮೀಣವರು ತಗೊಂಡ್ರೆ 4 ಪೋಸ್ಟ್ ಇದಾವೆ. ಗ್ರಾಮೀಣ ಎಷ್ಟು ಪೋಸ್ಟ್ ಇದಾವೆ? 4 ಪೋಸ್ಟ್ ಇದಾವೆ. 5 ಜನ, ಒಂದು ಪೋಸ್ಟ್ಗೆ 5 ಜನ ಒಳಗಡೆ ಹೋಗ್ತಾರೆ. 20 ಜನ ಒಳಗಡೆ ಹೋಗ್ತಾರೆ. ಟೋಟಲ್ 20 ಜನ ಇಂಟರ್ವ್ಯೂ ಫೇಸ್ ಮಾಡ್ಕೊಂಡು ಬರ್ತಾರೆ. ನೆಕ್ಸ್ಟ್ ಅಂಗವಿಕಲರು ಒಂದು ಪೋಸ್ಟ್ ಇದೆ, 5 ಜನ ಒಳಗಡೆ ಹೋಗ್ತಾರೆ. 5 ವೇಕೆನ್ಸಿ ಇಂಟು 5 ಮಲ್ಟಿಪ್ಲೈ ಬೈ 5 ಮಾಡ್ಕೋಬೇಕು. ಇನ್ನು ಮಾಜಿ ಸೈನಿಕರು ಅಷ್ಟೇ, ಒಂದು ವೇಕೆನ್ಸಿ ಇದೆ, 5 ಜನ ಒಳಗಡೆ ಹೋಗ್ತಾರೆ. ಇನ್ನು ಕನ್ನಡ ಮಾಧ್ಯಮ ಅಷ್ಟೇ, ಒಂದು ವೇಕೆನ್ಸಿಗೆ 5 ಜನ ಒಳಗಡೆ ಹೋಗ್ತಾರೆ. ಹಾಗೆ SC ಇತರೆ ಬಂದ್ರೆ ಕೇಳ್ತಾ ಇರ್ತಾರೆ ಹೆಂಗೆ ಅಂತ. ಸೊ ಅದಕ್ಕೆ ಡೀಟೇಲ್ ಆಗಿ ಹೇಳ್ತಾ ಇದೀನಿ ನೋಡ್ರಿ. SC ಇತರೆಯಲ್ಲಿ ಒಂದು ವೇಕೆನ್ಸಿ ಇದೆ, ತೆಗೆದು ನೋಡ್ಬೋದು. SC ಇತರೆಯಲ್ಲಿ ಒಂದು ವೇಕೆನ್ಸಿ ಇದೆ. ಇತರೆಯಲ್ಲಿ ಎಷ್ಟು ವೇಕೆನ್ಸಿ ಇದೆ? ಒಂದು ವೇಕೆನ್ಸಿ ಇದೆ. 5 ಜನ ಇಂಟರ್ವ್ಯೂ ಫೇಸ್ ಮಾಡ್ತಾರೆ. ಮಹಿಳೆ 2 ವೇಕೆನ್ಸಿ ಇದೆ, 10 ಜನ ಇಂಟರ್ವ್ಯೂ ಫೇಸ್ ಮಾಡ್ತಾರೆ. ಒಂದು ವೇಕೆನ್ಸಿಗೆ 5 ಜನ, ಒಂದು ವೇಕೆನ್ಸಿ ಇತ್ತು ಅಂದ್ರೆ 5 ಜನ, 1:5 ಕರೀತಾ ಇರೋದು. ಅರ್ಥ ಆಗ್ತಾ ಇದೆಯಾ? ಇನ್ನು ಗ್ರಾಮೀಣ ಒಂದು ವೇಕೆನ್ಸಿ ಇದೆ, 5 ಜನ ಕರೀತಾರೆ. ಅಂಗವಿಕಲರು ಒಂದು ವೇಕೆನ್ಸಿ ಇದೆ, 5 ಜನ ಕರೀತಾರೆ. ಇದು ಕರೀತಕ್ಕಂಥದ್ದು ಕಟ್ ಆಫ್ ಹೇಳ್ತೀನಿ. ನೆಕ್ಸ್ಟ್ ಇನ್ನ ನಿಮ್ಮ ಇದನ್ನ ನೋಡ್ತಾ ಹೋಗೋಣ. ಯಾವುದು? ST ಇತರೆಯಲ್ಲಿ ಎಷ್ಟು ಜನ ಒಳಗಡೆ ಹೋಗ್ತಾರಪ್ಪ ಅಂದ್ರೆ 5, ಒಂದು ವೇಕೆನ್ಸಿ ಇದೆ, 5 ಜನ ಒಳಗಡೆ ಹೋಗ್ತಾರೆ. ST ಮಹಿಳೆಯರು ಒಂದು ವೇಕೆನ್ಸಿ ಇದೆ, ಮತ್ತೆ 5 ಜನ ಒಳಗಡೆ ಹೋಗ್ತಾರೆ. ಇಂಟರ್ವ್ಯೂಗೆ ಹೋಗ್ತಕ್ಕಂಥ ಲಿಸ್ಟ್ ಇದು, ಇಂಟರ್ವ್ಯೂಗೆ ಇಷ್ಟು ಜನ ಹೋಗ್ತಾರೆ ಅಂತ. ಗ್ರಾಮೀಣ ಒಂದು ವೇಕೆನ್ಸಿ ಇದೆ, 5 ಜನ ಒಳಗಡೆ ಹೋಗ್ತಾರೆ ST ನಲ್ಲಿ.
ಇನ್ನು ಪ್ರವರ್ಗ 1ರಲ್ಲಿ ಇತರೆಯಲ್ಲಿ 1 ವೇಕೆನ್ಸಿ ಇದೆ, 5 ಜನ ಒಳಗಡೆ ಹೋಗ್ತಾರೆ. ಮಹಿಳೆಯರಲ್ಲಿ 1 ವೇಕೆನ್ಸಿ ಇದೆ, ಮತ್ತೆ 5 ಜನ ಒಳಗಡೆ ಹೋಗ್ತಾರೆ. ಅರ್ಥ ಆಗ್ತಿದೆಯಾ? ಇನ್ನು 2A ನಲ್ಲಿ ಇತರೆ ತೆಗೆದುಕೊಂಡ್ರೆ 1 ವೇಕೆನ್ಸಿ ಇದೆ, 5 ಜನ ಒಳಗಡೆ ಹೋಗ್ತಾರೆ. ಮಹಿಳೆಯರಲ್ಲಿ 2 ವೇಕೆನ್ಸಿ ಇದೆ, 10 ಜನ ಒಳಗಡೆ ಹೋಗ್ತಾರೆ. ಗ್ರಾಮೀಣದಲ್ಲಿ 1 ವೇಕೆನ್ಸಿ ಇದೆ, 5 ಜನ ಒಳಗಡೆ ಹೋಗ್ತಾರೆ. ಇನ್ನು ಅಂಗವಿಕಲರು ಡಿಸೇಬಲ್ಡ್ಸ್ ಅಲ್ಲಿ 1 ವೇಕೆನ್ಸಿ ಇದೆ, 5 ಜನ ಒಳಗಡೆ ಹೋಗ್ತಾರೆ. ಇನ್ನು 2B ನಲ್ಲಿ 1 ವೇಕೆನ್ಸಿ ಇದೆ, 5 ಜನ ಇಂಟರ್ವ್ಯೂ ಫೇಸ್ ಮಾಡ್ತಾರೆ. ಇನ್ನು 3A ನಲ್ಲಿ 1 ವೇಕೆನ್ಸಿ ಇದೆ, ಮತ್ತೆ 5 ಜನ ಇಂಟರ್ವ್ಯೂ ಫೇಸ್ ಮಾಡ್ತಾರೆ. 3B ನಲ್ಲಿ 1 ವೇಕೆನ್ಸಿ ಇದೆ, 5 ಜನ ಇಂಟರ್ವ್ಯೂ ಫೇಸ್ ಮಾಡ್ತಾರೆ. ಇದಿಷ್ಟುನು ಎಷ್ಟು ಜನ ಒಳಗಡೆ ಹೋಗ್ತಾರೆ ಅಂತಕ್ಕಂಥ ಲಿಸ್ಟ್, ಎಷ್ಟು ಜನ ಒಳಗಡೆ ಹೋಗ್ತಾರೆ ಅಂತಕ್ಕಂಥ ಲಿಸ್ಟು. ಇನ್ನ ನಿಮ್ಮ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟು ನೀವು ಕಳಿಸಿರ್ತಕ್ಕಂಥ ಸುಮಾರು ಜನ ಮೆಸೇಜ್ ಮಾಡಿದ್ರಿ. ಸೊ ಮೆಸೇಜ್ನ ಆಧಾರದ ಮೇಲೆ 160ವರೆಗೂ ತೆಗ್ದಿರೋರು ಇದ್ದಾರೆ. 160ವರೆಗೂ ಮೆಸೇಜ್ ಕಳಿಸಿರೋದ್ರ ಮೇಲೆ ಹೇಳ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಮಾಡಿದ್ರು, ಕರೆಕ್ಟಾಗಿ ಕಳಿಸಿರೋ ಇಲ್ವೋ ಗೊತ್ತಿಲ್ಲ ನನಗೆ, ಕರೆಕ್ಟಾಗಿ ಲೆಕ್ಕ ಹಾಕಿರೋ ಇಲ್ವೋ. ನೀವು ಕಳಿಸಿದ್ರ ಆಧಾರದ ಮೇಲೆ 160, ಇನ್ನೂ ಸ್ವಲ್ಪ ಜಾಸ್ತಿ ತೆಗೆದಿರೋರು ಇರ್ಬೋದು. 160ಇಂದಾನೆ ಇಳಿಸ್ಕೊಂಬಂದ್ರೆ 160 ತೆಗೆದಿರೋರು ಒಬ್ಬರು ಅಂತ ತೆಗೆದುಕೊಂಡ್ರೆ ಪ್ರಾಬಬಿಲಿಟಿ ಅಷ್ಟೇ, ಇದು ಸಂಭವನೀಯತೆ. ಇನ್ನ 159 AB 2 ಮೆಂಬರ್ಸ್ ಹಾಕೋಬೇಕು, ಜಾಸ್ತಿ ಆಗ್ತಾ ಹೋಗುತ್ತೆ. 158 157 3 ಮೆಂಬರ್ಸ್ ಹಾಕೊಂಡ್ರೆ 156 4 ಮೆಂಬರ್ಸ್ ಹಾಕೋಬೇಕಾಗುತ್ತೆ. 155 ಒಂದು 5 ಜನ ತೆಗೆದಿದ್ದಾರೆ ಅಂತ ಹಾಕೋಬೇಕಾಗುತ್ತೆ. 154 6, 153 7 ಮೆಂಬರ್ಸ್, 152 8 ಮೆಂಬರ್ಸ್, 151 9 ಮೆಂಬರ್ಸ್, 150 10 ಮೆಂಬರ್ಸ್. ಇಲ್ಲಿಂದ ಸ್ಟಾಗ್ನೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. 15 ಜನ 20 ಜನ ಈ ತರ ಇರುತ್ತೆ. 149 ತೆಗೆದುಕೊಂಡ್ರೆ ಪೇಪರ್ ಈಸಿ ಇದ್ದಿದ್ರಿಂದಾಗಿ ಜಾಸ್ತಿ ಜನ 15 ಜನ 20 ಜನ ಈ ತರ ಸ್ಟಾರ್ಟ್ ಆಗೋಗ್ತಾರೆ. ಅರ್ಥ ಆಗ್ತಿದ್ಯಾ? ಇಲ್ಲಿಂದ ನೋಡ್ತಾ ಬರೋಣ. ಫಸ್ಟ್ ಸಾಮಾನ್ಯ ಗ್ರಾಮೀಣ ನೋಡ್ತಾ ಹೋಗೋಣ. ಸಾಮಾನ್ಯ ಕನ್ನಡ ಮೀಡಿಯಂ ನೋಡೋಣ. ಫಸ್ಟ್ ಸಾಮಾನ್ಯ ಗ್ರಾಮೀಣ ನೋಡೋಣ. ಗ್ರಾಮೀಣ 20 ಜನ ವೇಕೆನ್ಸಿ, 20 ಜನ ತೆಗೆದುಕೋತಾರೆ. ಎಷ್ಟು ಜನ ತೆಗೆದುಕೋತಾರೆ? ಸಾಮಾನ್ಯ ಗ್ರಾಮೀಣ ಜನರಲ್ ಮೆರಿಟ್ ಅಲ್ಲಿ ರೂರಲ್ 152 ನಿಲ್ತಕ್ಕಂಥ ಚಾನ್ಸ್ ಇದೆ. 20 ಜನಗಳನ್ನ ಇಳಿಸ್ಬೇಕು. ಇಲ್ಲಿ 20 ಜನಗಳನ್ನ ಇಳಿಸ್ಬೇಕು. 20 ಜನಗಳನ್ನ ಇಳಿಸ್ಬೇಕು ಅಂದ್ರೆ ಗ್ರಾಮೀಣ ಎಲ್ಲರಿಗೂ ಇರೋದಿಲ್ಲ, ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಡಬಲ್ ಮಾಡ್ಕೋಬೇಕು, ಈ ನಂಬರ್ನ ಡಬಲ್ ಮಾಡ್ಕೋಬೇಕು. ಡಬಲ್ ಮಾಡ್ಕೊಂಡ್ರೆ 40 ಮೆಂಬರ್ಸ್ ಆಗ್ತಾರೆ. 40 ಮೆಂಬರ್ಸ್ ಇಳಿಸ್ಬೇಕಾಗುತ್ತೆ. ಇಬ್ಬರಿಗೆ ಗ್ರಾಮೀಣ ಒಬ್ರು ಇರ್ಬೋದು, ಒಂದು ಅಂದಾಜ್ ಮೇಲೆ ಇಳಿಸ್ಕೋತಾ ಬಂದ್ರೆ 152ಗೆ ನಿಲ್ತಕ್ಕಂಥ ಚಾನ್ಸಸ್ ಇದೆ. 152ಗೆ ನಿಲ್ತಕ್ಕಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಕನ್ನಡ ಮೀಡಿಯಂ ನೋಡಿದ್ರೆ 151ಗೆ ನಿಲ್ತಕ್ಕಂಥ ಚಾನ್ಸ್ ಇದೆ. ಒಂದೇ ಒಂದು ವೇಕೆನ್ಸಿ ಇದೆ, 5 ಜನ ಒಳಗಡೆ ಹೋಗ್ತಾರೆ. 151 ಇದರಲ್ಲೇ ಬರ್ತಾರೆ. ಮತ್ತೆ ಇಲ್ಲಿ 40 ಮೆಂಬರ್ಸ್ ತೆಗೆದುಕೊಂಡಿದ್ದೀವಿ, 40 ಮೆಂಬರ್ಸ್ ಇರ್ತಿದ್ವಿ, 20 ಮೆಂಬರ್ಸ್ ತಗೋಬೇಕು ಗ್ರಾಮೀಣ ಇದ್ದಿದ್ರಿಂದ. ಕನ್ನಡ ಮೀಡಿಯಂ ಅಷ್ಟೇನೆ. ಸೊ ಇಲ್ಲೇ ಬರ್ತಾರೆ. ಮತ್ತೆ 151ಗೆ ನಿಲ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇದಾದ ನಂತರದಲ್ಲಿ ಸಾಮಾನ್ಯ ಇದ್ರೆ ಬಂದ್ರೆ 148ಗೆ ಕಟ್ ಆಫ್ ಆಗೋ ಚಾನ್ಸ್ ಇದೆ. 10 ಜನ ಇಂಟರ್ವ್ಯೂಗೆ ಹೋಗ್ತಾರೆ. 148ಗೆ ನಿಲ್ಬಹುದು. 145 to 148 ನಿಲ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಜಿಎಂಗೆ. ಇನ್ನು ಹಂಗೆ ಕೆಳಗಡೆ ಬಂದ್ರೆ ಗ್ರಾಮೀಣ ನೋಡ್ತಾ ಹೋಗೋದಂದ್ರೆ ಮಹಿಳೆ ಗ್ರಾಮೀಣ ಆಯ್ತಲ್ಲ, ಮಹಿಳೆ ನೋಡ್ತಾ ಹೋಗೋದಾದ್ರೆ 25 ಜನ ಇದ್ದಾರೆ. ಮಹಿಳೆಯರು 25 ಜನ ತೆಗೆದುಕೋತಾರೆ. 25 ಜನ ಇಲ್ಲಿಂದಾನೇ ಇಳಿಸ್ಕೊ ಬರ್ತಾರೆ. ಎಷ್ಟು ಬೇಕಾದ್ರೆ ತೆಗೆದಿರ್ಬೋದು. ಹೈಯೆಸ್ಟ್ ಸ್ಕೋರ್ 160 ಬೇಕಾದ್ರೆ ತೆಗೆದಿರ್ಬೋದು, ಇನ್ನು ಕಡಿಮೆ 155 ಬೇಕಾದ್ರೆ ತೆಗೆದಿರ್ಬೋದು. ನೋಡ್ತಾ ಹೋಗೋದಾದ್ರೆ ಒಂದು 25 ಜನ ನಿಲ್ಲಿಸ್ತಾರೆ. 25 ಜನ ವುಮೆನ್ಸ್ 25 ಜನ ನಿಲ್ಲಿಸ್ತಾ ಬಂದ್ರೆ 138 ಇಂದ 140 ಒಳಗಡೆ ವುಮೆನ್ಸ್ ಜಿಎಂ ಕಟ್ ಆಫ್ ನಿಲ್ಬಹುದು ಅಂತ ಒಂದು ಅಂದಾಜು. 138 ಇಂದ 140 ಒಳಗಡೆ ಜಿಎಂ ವುಮೆನ್ ಕಟ್ ಆಫ್ ನಾನು ಹೇಳ್ತಾ ಇದ್ದೆ. ವುಮೆನ್ ಕಟ್ ಆಫ್ ಪೇಪರ್ ಈಸಿ ಇದ್ದಿದ್ರಿಂದ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. 138 ಇಂದ 140 ಒಳಗಡೆ ನಿಲ್ತಕ್ಕಂಥ ಚಾನ್ಸಸ್ ಇದೆ. ಜಿಎಂ ವುಮೆನ್ 138 ಇಂದ 140 ಒಳಗಡೆ ನಿಲ್ತಕ್ಕಂಥ ಚಾನ್ಸಸ್ ಇದೆ. ಇನ್ನ ಹಂಗೆ ಕೆಳಗಡೆ ಬಂದ್ರೆ ಜನರಲ್ ಮೆರಿಟ್ ನಲ್ಲಿ ಅಂಗವಿಕಲರು ಡಿಸೇಬಲ್ಸ್ 5 ಜನ ತೆಗೆದುಕೋತಾರೆ ಇಂಟರ್ವ್ಯೂಗೆ. 125 ನಿಲ್ಬಹುದು. ಇನ್ನು ಕಮ್ಮಿ ನಿಂತರೂ ಏನು ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಡಿಸೇಬಲ್ಸ್ ಕಮ್ಮಿ ನಿಲ್ಲುತ್ತೆ, ಇನ್ ಜನರಲ್ ಆಗಿ ಕಮ್ಮಿ ನಿಲ್ಲುತ್ತೆ. 125 ಅಂತೂ ನಿಲ್ಲೋ ಚಾನ್ಸಸ್ ಇದೆ. 120 ಬೇಕಾದ್ರೂ ಇಟ್ಕೋಬಹುದು. ಇದನ್ನ ಮಾತ್ರ 120 ಬೇಕಾದ್ರೂ ಇಟ್ಕೋಬಹುದು. ಇನ್ನು ಮಾಜಿ ಸೈನಿಕರು ಅಷ್ಟೇನೆ 5 ಜನ. ಕೊಡಗಿನಲ್ಲಿ ಮಾಜಿ ಸೈನಿಕರು ಅಂದ್ರೆ ಜಾಸ್ತಿ ಜನ ಇರ್ತಾರೆ, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಮಿಲಿಟರಿ ಸೋಲ್ಜರ್ಸ್ ಜಾಸ್ತಿ ಜನ ಇದ್ದಾರೆ. ಸೊ ಆ ಬೇಸಿಸ್ ಮೇಲೆ ನೋಡೋದಾದ್ರೆ 120 ಇಂದ 125 ಬರೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ SC ನಲ್ಲಿ ಇತರೆ. SC ನಲ್ಲಿ ಗ್ರಾಮೀಣ ಫಸ್ಟ್ ನೋಡೋಣ. SC ನಲ್ಲಿ ಗ್ರಾಮೀಣ ಫಸ್ಟ್ ನೋಡಿದ್ರೆ 145 ನಿಲ್ತಕ್ಕಂಥ ಚಾನ್ಸಸ್ ಇದೆ. SC ನಲ್ಲಿ ಗ್ರಾಮೀಣ ಎಷ್ಟಕ್ಕೆ ನಿಲ್ಲೋ ಚಾನ್ಸಸ್ ಇದೆ? 145 ನಿಲ್ತಕ್ಕಂಥ ಚಾನ್ಸಸ್ ಇದೆ. ತದನಂತರದಲ್ಲಿ ಇತರೆ ಬಂದ್ರೆ 140 ನಿಲ್ತಕ್ಕಂಥ ಚಾನ್ಸಸ್ ಇದೆ. 140. ಇನ್ನು ಮಹಿಳೆಯ ನೋಡ್ತಾ ಹೋಗೋದಾದ್ರೆ 135 ನಿಲ್ತಕ್ಕಂಥ ಚಾನ್ಸಸ್ ಇದೆ. 135 ನಿಲ್ತಕ್ಕಂಥ ಚಾನ್ಸಸ್ ಇದೆ. 135 ವರೆಗೂ ನಿಲ್ಬಹುದು. ಅಂಗವಿಕಲರು 125 ವರೆಗೂ ನಿಲ್ಲೋ ಚಾನ್ಸ್ ಇದೆ. SC ನಲ್ಲಿ ಅಂಗವಿಕಲರು 125 ನಿಲ್ತಕ್ಕಂಥ ಚಾನ್ಸಸ್ ಇದೆ. ಅರ್ಥ ಆಗ್ತಿದೆಯಾ? ಇನ್ನೂ ಕಮ್ಮಿ ನಿಲ್ಬೋದಮ್ಮ.
ಇನ್ನೂ ಕಮ್ಮಿ 120 ವರೆಗೂ ನಿಲ್ಲೋ ಚಾನ್ಸಸ್ ಇದೆ ಹೇಳಕ್ ಹಿಂಗೆ ಅಂತಾನೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಪ್ರಾಬಬಿಲಿಟಿ ಹೇಳ್ಬೋದು ಅಷ್ಟೇ. ಎಸ್ ಟಿ ನೋಡ್ತಾ ಹೋಗೋದಾದ್ರೆ ಈ ತರ 140 ನಿಲ್ಬಹುದು. ಇದು ಅಷ್ಟೇನೆ 140 ನಿಲ್ಲೋ ಚಾನ್ಸಸ್ ಇದೆ. ಎಲ್ಲ ಒಂದೊಂದೇ ವೇಕೆನ್ಸಿ ಇರ್ತವೆ. ಸೊ ನೋಡ್ಕೊಳ್ಳಿ, ವೇಕೆನ್ಸಿ ಲಿಸ್ಟ್ ಹೇಳಿದ್ದೀನಿ. ಮಹಿಳಾ 135 ನಿಲ್ಬಹುದು, ಗ್ರಾಮೀಣ 145 ನಿಲ್ಲೋ ಚಾನ್ಸಸ್ ಇದೆ. ಗ್ರಾಮೀಣ ಎಷ್ಟಕ್ಕೆ ನಿಲ್ಲೋ ಚಾನ್ಸಸ್ ಇದೆ? 145 ನಿಲ್ತಕ್ಕಂಥ ಚಾನ್ಸಸ್ ಇದೆ ಎಸ್ ಟಿ ನಲ್ಲಿ. ಇನ್ನು ಕ್ಯಾಟಗರಿ 1 ನಲ್ಲಿ 145 ಇದ್ರೆ ಮಹಿಳಾ 135 ವರೆಗೂ ಇಳಿಯೋ ಚಾನ್ಸಸ್ ಇದೆ. ಮಹಿಳಾ 135 ವರೆಗೂ ಇಳಿತಕ್ಕಂಥ ಎಲ್ಲಾ ಚಾನ್ಸಸ್ ಇದೆ. ಇನ್ನು 2A ಇತರೆನಲ್ಲಿ ಗ್ರಾಮೀಣ 145 ಇಳಿಯೋ ಚಾನ್ಸಸ್ ಇದೆ 2A ನಲ್ಲಿ. ಇನ್ನು ಇತರೆ ನೋಡ್ತಾ ಹೋಗೋದಾದ್ರೆ 140 ಬರ್ಬೋದು, ಮಹಿಳೆ 125 ಬರೋ ಚಾನ್ಸಸ್ ಇದೆ. 2A ನಲ್ಲಿ ತುಂಬಾ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಅಂಗವಿಕಲರು ಅಷ್ಟೇನೆ 130 125 ಬಂದ್ರು ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಅಂಗವಿಕಲ ಇದೊಂದು ಕ್ಯಾಟಗರಿಗೆ ಮಾತ್ರ, ಇದೊಂದು ಸ್ಪೆಷಲ್ ಕ್ಯಾಟಗರಿಗೆ 125 ಬಂದ್ರು ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಓಕೆ, ನಂಬೋದು ಈ ಕಟ್ ಆಫ್ ನ ನಂಬೋದು, ಆಯ್ತಾ. ಇನ್ನ 2B ನೋಡ್ತಾ ಹೋಗೋದಾದ್ರೆ 140 2B ಕ್ಯಾಟಗರಿ 2B ನೋಡ್ತಾ ಹೋಗೋದಾದ್ರೆ 140 to 145 ಒಳಗಡೆ ನಿಲ್ತಕ್ಕಂಥ ಚಾನ್ಸಸ್ ಇದೆ. 3A 3Bಗೆ 145 ಇರಲೇಬೇಕು. ಇದಿಷ್ಟಂತೂ ಇರಲೇಬೇಕು. 3A 3B ನೋ ಎಕ್ಸ್ಕ್ಯೂಸ್, ಯಾಕಂದ್ರೆ ಕಾಂಪಿಟೇಷನ್ ಹೆವಿ ಕಾಂಪಿಟೇಷನ್ ಇದೆ. ಸೊ ಅದಕ್ಕೋಸ್ಕರ ಐ ಥಿಂಕ್ ಎಲ್ಲಾ ಕಟ್ ಆಫ್ ಹೇಳಿದೀನಿ, ಪ್ರತಿಯೊಂದು ಕಟ್ ಆಫ್ ಹೇಳಿದೀನಿ. ರಿಸಲ್ಟ್ಗೆ 1.5 ತಿಂಗಳು ತೆಗೆದುಕೋತಾರಮ್ಮ, 1.5 ತಿಂಗಳು ತೆಗೆದುಕೋತಾರೆ. ಯಾವ್ದಾದ್ರು ತಗೋಬಹುದು ನೀವು, ಕೊಡಗು ಅಂತಲ್ಲ, ಯಾವ್ದಾದ್ರು ತಗೋಬಹುದು. ಒಂದು ಅಂದಾಜ್ ಮೇಲೆ ಎಲ್ಲ ಹಳೆಯ ಎಲ್ಲಾ ರಿಕ್ರೂಟ್ಮೆಂಟ್ ಚೆಕ್ ಮಾಡಿದ್ರೆ 1 ತಿಂಗಳು 15 ದಿನ ಅಂದ್ರೆ 1.5 ತಿಂಗಳು ಅಷ್ಟರಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ಕೊಡ್ತಾರೆ. ಇಷ್ಟು ಮಾತ್ರ ಹೇಳ್ಬೋದು. ಪರ್ಟಿಕ್ಯುಲರ್ ಡೇಟು ಯಾರಿಗೂ ಗೊತ್ತಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಅಡ್ಮಿನಿಸ್ಟ್ರೇಷನ್ ಬ್ರಾಂಚ್ ಇರುತ್ತೆ, ದಯವಿಟ್ಟು ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಮಂಡ್ಯ ಸುಮಾರು ಜನ ಕೇಳ್ತಿರ್ತೀರ, ಮಂಡ್ಯದ ಅಷ್ಟೇ ಎಕ್ಸಾಮಿನೇಷನ್ ಡೇಟ್ ಯಾವಾಗ ಬರ್ದಿರ್ತೀರಾ ಅಲ್ಲಿಂದ 1.5 ತಿಂಗಳು ಮುಂದಕ್ಕೆ ಹಾಕೊಳ್ರಿ. 1.5 ತಿಂಗಳು ನೀವೇ ಹಾಕೊಳ್ರಿ, ನಮ್ಮನೇನು ಯಾರನ್ನೇನು ಕೇಳೋ ಅಗತ್ಯ ಏನಿಲ್ಲ. 1.5 ತಿಂಗಳು ಮುಂದಕ್ಕೆ ಹಾಕೊಳ್ರಿ. 1.5 ತಿಂಗಳನ್ನ ಮುಂದಕ್ಕೆ ಹಾಕೊಂಡ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಪಕ್ಕ 1.5 ತಿಂಗಳ ಒಳಗಡೆ ಬಿಡ್ತಾರೆ. ಹಳೇ ಸಂಪ್ರದಾಯ ಇದೇ ನಡ್ಕೊಂಡ್ ಬಂದಿರೋದು. ಹಳೆ ಎಷ್ಟು ವರ್ಷದ ನೋಡಿದ್ರು 1.5 ತಿಂಗಳೊಳಗೆ ಅನೌನ್ಸ್ ಮಾಡ್ಕೊಡ್ತಾರೆ. ಅದು ಬಿಟ್ಟು ಏನಾದ್ರು ಮುಂದಕ್ಕೆ ಹೋಯ್ತು ಅಂದ್ರೆ ಅದು ಏನು ಮಾಡಕ್ಕಲ್ಲ. ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಯಾರೂ ಜವಾಬ್ದಾರಿ ಅಲ್ಲ. ಇನ್ನು ಮಂಡ್ಯ ಕಟ್ ಆಫ್ ಆಯ್ತಲ್ಲ, ಮಂಡ್ಯದ ಹೇಳಿದೀನಿ, ಮಂಡ್ಯ ಕಟ್ ಆಫ್ ಆಗಿದೆ. ರಿಸಲ್ಟ್ಸ್ ಹೇಳಿದೀನಿ 1.5 ತಿಂಗಳು ಮುಂದಕ್ಕೆ ಹಾಕೊಳ್ರಿ ಅಂತ. ಇದ್ರದ್ದು ಅಷ್ಟೇ 1.5 ತಿಂಗಳು ಮುಂದಕ್ಕೆ ಹಾಕೊಳ್ರಿ. ಚಿಕ್ಕಮಂಗ್ಳೂರು ಎಕ್ಸಾಮ್ದು ಯಾರಿಗೂ ಗೊತ್ತಾಗೋದಿಲ್ಲಮ್ಮ, ಯಾರಿಗೂ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ದಯವಿಟ್ಟು ಯಾರು ಚಿಕ್ಕಮಂಗ್ಳೂರಿನಲ್ಲಿ ಯಾರು ಇದ್ರೆ ದಯವಿಟ್ಟು ಕನ್ಸಲ್ಟ್ ಮಾಡಿ. ಯಾರು ಚಿಕ್ಕಮಂಗ್ಳೂರಿನಲ್ಲೇ ಪರ್ಟಿಕ್ಯುಲರ್ ವಾಸ ಮಾಡ್ತಿರ್ತಾರಲ್ಲ ಅವರೇ ದಯವಿಟ್ಟು ಅಡ್ಮಿನಿಸ್ಟ್ರೇಷನ್ ಬ್ರಾಂಚಲ್ಲಿ ಕೇಳಿ, ಎಕ್ಸಾಮಿನೇಷನ್ ಡೇಟ್ ಯಾವ ಮಂತಲ್ಲಿ ಇರುತ್ತೆ ಸರ್ ಅಂತ ಖಂಡಿತವಾಗ್ಲೂ ಹೇಳ್ತಾರೆ. ಇಷ್ಟೇ ಕೇಳಬೇಕು, ಬೇರೆ ಏನು ಮಾತಾಡಕ್ ಹೋಗ್ಬಾರ್ದು. ಸರ್ ಎಕ್ಸಾಮಿನೇಷನ್ ಡೇಟ್ ಯಾವಾಗಿರ್ಬೋದು ಸರ್, ಯಾವ ಮಂತಲ್ಲಿ ಇರ್ಬೋದು ಅಂತ ಕೇಳ್ರಿ. ಯಾಕಮ್ಮ ನಿಮಗೆ ಇದ್ರಲ್ಲಿ ಅನೌನ್ಸ್ ಮಾಡ್ತೀವಿ, ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತೀವಿ, ಚೆಕ್ ಮಾಡಿ ಅಂತಾರೆ ಸರ್. ಒಂದು ಟೈಮ್ ಟೇಬಲ್ ಹಾಕೊಂಡು ಓದ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. 1 ತಿಂಗಳು 15 ದಿನ ಏನಿದೆ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡು ಓದ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ. ಯಾವಾಗೋ ಹೇಳ್ತಾರೆ ಈ ಮಂತೋ ನೆಕ್ಸ್ಟ್ ಮಂತೋ ಇನ್ನೂ 1 ತಿಂಗಳಾಗುತ್ತಮ್ಮ ಅಂತನೋ, ಇಲ್ಲ ಈಗಲೇ ಅಂತನೋ, ಇನ್ನು 2 ತಿಂಗಳಾಗುತ್ತೆ ಅಂತನೋ, ಏನೋ ಒಂದು ಹೇಳ್ತಾರೆ. ಅವ್ರ ಹತ್ರ ಏನ್ ಡೇಟ್ ಇರುತ್ತೋ ಅದು ಅಡ್ಜಸ್ಟ್ ಮಾಡ್ಬಿಟ್ಟು ಹೇಳ್ತಾರೆ, ಈ ಡೇಟ್ ಈ ಮಂತಲ್ಲಿ ಆಗ್ಬೋದಮ್ಮ, ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ ಅಂತ. ಎಲ್ಲರೂ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡು ಓದಿ, ಎಲ್ಲರಿಗೂ ಒಳ್ಳೇದಾಗ್ಲಿ. PDF ಮೆಟೀರಿಯಲ್ ಅವೈಲೇಬಲ್ ಇದೆ, ಯಾರಿಗಾರ ಅವಶ್ಯಕತೆ ಇದೆ ತಗೊಂಡು ಓದಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.